ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾವರ್ಧ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನದ ಅಂಗವಾಗಿ ಚಿಂತಾಕಿ ಪ್ರೌಢಶಾಲೆಯಲ್ಲಿ ನೋಟ್ಬುಕ್ ಮತ್ತು ಪೆನ್ ವಿತರಣೆ. ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಅರ್ಥಪೂರ್ಣ ಜನ್ಮದಿನ ಆಚರಣೆ. ಕೇಕ್ ಕಟ್ ಮಾಡಿದ PSI ಸಿದ್ದಲಿಂಗ. ಬೀದರ್ನ ವಿದ್ಯಾನಗರದಲ್ಲಿರುವ ಬಸವ ಕೇಂದ್ರದಲ್ಲಿ ಜೀವನ ದರ್ಶನ ಪ್ರವಚನಕ್ಕೆ ಚಾಲನೆ ನೀಡಿದ ಟಿ ಪರಮೇಶ್ವರ್ ನಾಯಕ್. ಆಗಸ್ಟ್ 11ರಿಂದ ಸಿದ್ದು ಯಾಪಲ್ ಪರವಿ ಅವರಿಂದ ಪ್ರವಚನ ಮಾಲಿಕೆ ಆರಂಭ. ಜೀವನ ಪಾವನಗೊಳಿಸಲು ಪ್ರವಚನ ಆಲಿಸಿರಿ ಶರಣಪ್ಪ ಮಿಠಾರೆ. ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಸಮವಸ್ತ್ರ ದಿನಾಚರಣೆ. ಸಾಲಾಗಿ ಶಿಸ್ತಿನಿಂದ ನಿಂತ ಮಕ್ಕಳ ಸಮವಸ್ತ್ರ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಸಮವಸ್ತ್ರವು ಶಿಸ್ತನ್ನು ಮೈಗೂಡಿಸುವುದರ ಜೊತೆಗೆ ನಾವೆಲ್ಲ ಒಂದೆಂಬ ಭಾವನೆಯನ್ನು ಬೆಳೆಸುತ್ತದೆ. ಅಗ್ನಿಶಾಮಕ ಠಾಣಾಧಿಕಾರಿ ನವೀನ್ ಬಾಬು ಪಿ. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಔರಾ ತಾಲೂಕು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ 73ನೇ ಜನ್ಮದಿನದ ಅಂಗವಾಗಿ ಸರ್ಕಾರಿ ಪ್ರೌಢಶಾಲೆ ಚಿಂತಾಕಿಯಲ್ಲಿ ಸರಳ ರೀತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕನ್ನು ಮತ್ತು ಪೆನ್ನುಗಳನ್ನು ವಿತರಣೆ ಮಾಡುವ ಮೂಲಕವಾಗಿ ಅವರ ಬರ್ತ್ಡೇಯನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಂತಾಕಿ ಪೊಲೀಸ್ ಠಾಣೆಯ PSI ಆಗಿರುವಂಥ ಸಿದ್ದಲಿಂಗ ಅವರ ಹಸ್ತದಿಂದ ಕೇಕನ್ನು ಕತ್ತರಿಸಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ಔರಾ ತಾಲೂಕು ಅಧ್ಯಕ್ಷರಾಗಿರುವಂಥ ದತ್ತಾತ್ರಿ S ಚಿಕ್ಲಿಜೆ ಮತ್ತು ಸುನಿಲ್ ಮಿತ್ರ, ಅನಿಲ್ ಚಿಂತಾಕಿ, ಸೋಪಾನ್ ಚಿಂತಾಕಿ, ಕೇಶವ್ ಗುಡುಪಳ್ಳಿ, ಸಂತೋಷ್ ಜಮ್ಗಿ, ಸಂತೋಷ್ ಸಂಜು ನಾಗೂರ್, ಅಶೋಕ್ ನಾಗನ್ಪಲ್ಲಿ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಮುಖ್ಯ ಗುರುಗಳು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಹಾಜರಿದ್ದರು. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರವರ ಒಂದು ಈ ಹುಟ್ಟುಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಹಾಗೂ ಒಂದು ಮಾದರಿಯಾಗಿ ಏನಿವತ್ತು ನಮ್ಮ ದತ್ತಾತ್ರೇಯರವರು ಆಚರಿಸಿದ್ದಾರೆ. ಅದು ತುಂಬ ಒಂದು ಅರ್ಥಪೂರ್ಣ ಹಾಗೂ ಮತ್ತೊಬ್ಬರಿಗೆ ಆದರ್ಶಪ್ರಾಯ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮುದ್ದು ಮಕ್ಕಳಿಗೆ ಒಂದು ನೋಟ್ಬುಕ್ ವಿತರಿಸುವುದು ಒಂದು ಅತ್ಯಂತ ಒಂದು ಒಳ್ಳೆಯ ಕೆಲಸ. ಎದೆಗೆ ಬಿದ್ದ ಅಕ್ಷರ ಹೆಮ್ಮರ ಅಂದಂಗೆ ಈಗೇನು ಕೊಡ್ತೀವಿ ನೋಡ್ಬೇಕು, ಆ ನೋಡ್ಲಿಕ್ಕೆ ಅವರು ಮುಂದೆ ದೊಡ್ಡ ದೊಡ್ಡ ಅಧಿಕಾರಿ ಆಗಲಿಕ್ಕೆ ಅಥವಾ ಒಂದು ಈ ದೇಶದ ಒಳ್ಳೆಯ ನಾಗರಿಕರಾಗಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಏನು ಇವತ್ತು ಕೆಲಸ ಮಾಡಿರೋದು ತುಂಬ ಅರ್ಥಪೂರ್ಣ ಕೆಲಸ. ಇದೇ ಥರ ಕೆಲಸವನ್ನು ಮುಂದೆ ನೀವು ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆಯ ವತಿಯಿಂದ ಔರಾ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ 73ನೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಾಗಿ ಹಾಗೂ ಸಜ್ಜನತೆಯಾಗಿ ಬಡ ಜನರ ದೀನದಲಿತರ ಆಶಾಕಿರಣ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಮುದ್ದು ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆಯ ತಾಲೂಕಾಧ್ಯಕ್ಷರಾದಂಥ ದತ್ತಾತ್ರಿ ಚಿಕ್ಲಿ ಅವರು ಈ ಒಂದು ಚಿಂತಾಕಿ ಸರ್ಕಲ್ನ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಇವತ್ತು ನೋಡ್ತಾ ಇರ್ಬೋದು ನೀವು, ಯಾರ್ದೋ ಒಂದು ಹುಟ್ಟುಹಬ್ಬ ಅದ ಅಂತಂದ್ರೆ ಹುಟ್ಟುಹಬ್ಬಕ್ಕೆ ಯಾವುದೋ ಒಂದು ಹೂವು ಆಗಲಿ, ಯಾವುದೋ ಒಂದು ಏನೇನೋ ಒಂದು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ. ಯಾಕಂದರೆ ಇವತ್ತು ಅತಿ ಚಿಕ್ಕ ವಯಸ್ಸಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲೋಕಸಭೆಗೆ ರಾಜ್ಯ ವಿಧಾನಸಭೆಗೆ ಹೋಗಿ ದೀನದಲಿತರ ಹಾಗೂ ಬಡ ಜನರ ಕಾಳಜಿಯನ್ನು ವಹಿಸಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನ್ನ ಹುಟ್ಟುಹಬ್ಬವನ್ನು ಯಾವುದೇ ಹೂವು ಗುಚ್ಚೆ ಹಾಗೂ ಯಾವುದೇ ರೀತಿ ವಿಜೃಂಭಣೆಯಿಂದ ಯಾವ ರೀತಿ ಮಾಡಬೇಡ್ರಿ, ಯಾವುದೇ ರೀತಿಯಿಂದ ಮುದ್ದು ಮಕ್ಕಳಿಗೆ ಹಾಗೂ ಬಡ ಮಕ್ಕಳಿಗೆ ಒಂದು ಪೆನ್ನು ನೋಟ್ಬುಕ್ ಕೊಡ್ರಿ, ವಿದ್ಯೆ ಅಂತ ಕಲಿತಂಥ ಮುಂದೆ ಇವತ್ತು ವಿದ್ಯೆ ಕಲಿತಂಥ ಮಕ್ಕಳು ಮುಂದೆ ರಾಜ್ಯದಾಗ ಯಾವುದೇ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರಂತ ಹೇಳಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಅವರ ಸಂದೇಶದ ಮೇರೆಗೆ ಇವತ್ತು ನಾವು ಒಂದು ಔರಾ ತಾಲೂಕಿನಲ್ಲಿ ಚಿಂತಾಕಿ ಗ್ರಾಮದಾಗ ಸಿದ್ದಿ ಸಾಹೇಬ್ರವರ ನೇತೃತ್ವದಲ್ಲಿ ಹಾಗೂ ನಮ್ಮ HM ಸರ್ ಅವರ ನೇತೃತ್ವದಲ್ಲಿ ಜಿ ಪರಮೇಶ್ವರ ಯುವ ಸೇನೆಯ ಅಧ್ಯಕ್ಷರಾದಂಥ ದತ್ತಾತ್ರಿ ಚಿಕ್ಲಿ ಆಗಲಿ, ನಮ್ಮದು ಅನಿಲ್ ಅವರಾಗಲಿ, ನಮ್ಮದು ಸುಬ್ಬಣ್ಣ ಅಣ್ಣವರಾಗಲಿ, ಅವರು ಅಶೋಕ್ ಅಣ್ಣವರಾಗಲಿ, ಕೇಶವರಾಗಲಿ, ಇವರೆಲ್ಲರ ನೇತೃತ್ವದಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ನೋಟ್ಬುಕ್ ವಿತರಣೆ ಮಾಡುವ ಮುಖಾಂತರ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈಗ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ.
ತಲೆ ಮಾಸಿದರೆ ಸ್ನಾನ ಮಾಡ್ತೇವೆ, ಬಟ್ಟೆ ಮಾಸಿದರೆ ಸ್ವಚ್ಛಗೊಳಿಸ್ತೇವೆ ಅಥವಾ ಮಡಿವಾಳರಿಗೆ ಹಾಕ್ತೇವೆ. ಹಾಗೆ ಮನಸ್ಸು ಮಾಸಿದರೆ ಶರಣರ ಅನುಭವವನ್ನು ಮಾಡಬೇಕು, ಶರಣರ ಸತ್ಸಂಗವನ್ನು ಮಾಡಬೇಕೆಂದು 12ನೇ ಶತಮಾನದಲ್ಲಿ ಚನ್ನಬಸವಣ್ಣನವರೇ ಹೇಳಿದ್ದಾರೆ. ಹೀಗಾಗಿ ಇಂದು ಜಗತ್ತಿನಲ್ಲಿ ಎಲ್ಲವೂ ಕೂಡ ಕಂಡುಹಿಡಿಯಲಾಗಿದೆ. ವಿಜ್ಞಾನ ಬಹಳ ಮುಂದುವರೆದಿದೆ. ಮೀನಿನಂತೆ ಈಜ್ತಾರೆ, ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡ್ತಾರೆ. ಆದರೆ ಮನಸ್ಸು ಮಾಸಿದರೆ ಏನು ಮಾಡಬೇಕು ಎನ್ನುವಂಥದ್ದನ್ನು ಯಾರೂ ಕೂಡ ಇಲ್ಲಿವರೆಗೆ ಆ ಔಷಧಿಯನ್ನು ಕಂಡುಹಿಡಿದಿಲ್ಲ, ಆ ಯಂತ್ರವನ್ನು ಕಂಡುಹಿಡಿದಿಲ್ಲ. ಆದರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಇದಕ್ಕೆ ಔಷಧಿಯನ್ನು ಕಂಡುಹಿಡಿದಿದ್ದಾರೆ. ಅದುವೇ ಶರಣರ ಜೊತೆ ಅನುಭವವನ್ನು ಮಾಡಬೇಕು ಎಂದು ಹೇಳಿದ್ದಾರೆ ಎಂದು ಬಸವ ಕೇಂದ್ರದ ಅಧ್ಯಕ್ಷ ಶರಣಪ್ಪ ಮಿಠಾರೆ ತಿಳಿಸಿದರು. ನಗರದ ಬಸವ ಕೇಂದ್ರದಲ್ಲಿ ಶ್ರಾವಣ ಮಾಸದ ಪ್ರವಚನ ಆರಂಭೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಬೀದರ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಟಿ ಪರಮೇಶ್ವರ್ ನಾಯಕ್ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಇವನಾರವ ಎನ್ನದೆ ಇವ ನಮ್ಮವನೆಂದು ಎಲ್ಲರನ್ನು ಜೊತೆಗೆ ಕೊಂಡೊಯ್ದ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಶ್ರಾವಣ ಮಾಸದಲ್ಲಿ ಪ್ರವಚನವನ್ನು ಕೇಳಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬಸವಣ್ಣನವರ ಕಾಯಕ ದಾಸೋಹ ಸಿದ್ಧಾಂತ ಎಲ್ಲರೂ ಅಳವಡಿಸಿಕೊಳ್ಬೇಕು. ಆದ್ದರಿಂದ ಅವರನ್ನು ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಜಗತ್ತಿನ ಹಲವು ದೇಶಗಳಲ್ಲಿ ಬಸವಣ್ಣನವರ ಪುತ್ಥಳಿಗಳು ಸ್ಥಾಪನೆ ಆಗ್ತಾ ಇವೆ. ಮೊಟ್ಟ ಮೊದಲ ಸಂಸತ್ ರಚನೆ ಮಾಡಿದ್ದು ಬಸವಣ್ಣನವರು. ಅದುವೇ ಅನುಭವ ಮಂಟಪ. ಬಸವಣ್ಣನವರಿಂದ ಕಲ್ಯಾಣವಾಗಿರುವಂಥ ಕಾರಣವಾಗಿ ಈ ಪಟ್ಟಣಕ್ಕೆ ಬಸವ ಕಲ್ಯಾಣ ಎಂಬ ಹೆಸರು ಬಂದಿದೆ. ಬಸವಣ್ಣನವರ ಸಪ್ತ ಸೂತ್ರಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿರುವಂಥ ಭೀಮಣ್ಣ ಹಡಪದ್, ಬಾಬುರಾವ್ ಬಿರಾದರ್, ವೀರಪ್ಪ ಜೀರಿಗೆ ಅವರನ್ನು ಸನ್ಮಾನಿಸಲಾಯಿತು. ಕವಿತಾ ಸ್ವಾಮಿ ಬೊಂಪಳ್ಳಿ ಅದ್ಭುತವಾಗಿ ವಚನ ಗಾಯನವನ್ನು ನಡೆಸಿಕೊಟ್ಟರು. ವೇದಿಕೆ ಮೇಲೆ ಧನರಾಜ್ ಹಂಗರ್ಗಿ, ರೇವಣಸಿದ್ದಪ್ಪ ಜಲಾದೆ, ಬಾಬುರಾವ್ ದಾನಿ, ಸುರೇಶ್ ಚನ್ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಸಾದ ದಾಸೋಹಿಗಳಾಗಿರುವಂಥ ಬಸವರಾಜ್ ಭತ್ಮುರ್ಗೆ, ವಿದ್ಯಾವತಿ ಬಲ್ಲೂರ್, ಕರುಣಾ ಶೆಟ್ಕರ್, ರಾಜಮ್ಮ ಸಿಕ್ಪೇಟ್ ಸೇರಿದಂತೆ ಕಾಯಕ ಕೆಲಸ ಮಾಡಬೇಕು. ನಾವು ಕರ್ಮಣ್ಯೇವಾಧಿಕಾರಸ್ತು ಮಹಾಬಲೇಶು ಕದಾಚನ. ಕರ್ಮಗಳನ್ನು ಮಾಡು, ನೀನು ಕೆಲಸವನ್ನು ಮಾಡು ಶ್ರದ್ಧೆಯಿಂದ. ಪ್ರತಿಫಲವನ್ನು ದೇವರಿಗೆ ಬಿಡು. ಪ್ರತಿಫಲವನ್ನು ಬಯಸದೆ ಯಾರು ಮಾಡ್ತಾರೆ ಅವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಬಸವಣ್ಣನವರು 12ನೇ ಶತಮಾನ, ಈಗಾಗಲೇ 850-900 ವರ್ಷಗಳನ್ನು ಕಳೆದು ಅವರ ವಚನಗಳು ಇವತ್ತು ಎಷ್ಟು ಪ್ರಸಿದ್ಧಿ ಪಡೆದಿದೆ ಅಂದರೆ ಹೊರದೇಶಗಳೆಲ್ಲ ನಮ್ಮ ಬಸವಣ್ಣನ ಬಸವಣ್ಣನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಬಸವಣ್ಣನ ವಚನಗಳನ್ನು ಮಾಡ್ತಾ ಇದ್ದಾರೆ. ನಮಗಿಂತ ಜಾಸ್ತಿ ಭಕ್ತರು ಅಲ್ಲಿ ಹೊರದೇಶಗಳಿದ್ದಾರೆ ಬಸವಣ್ಣವರು. ಅಂತಹ ಕ್ರಾಂತಿಕಾರಿ ಕೆಲಸವನ್ನು ಮಾಡಿರುವಂತಹ ಬಸವಣ್ಣ ಈ ನಾಡಿನಲ್ಲಿ ಅವರು ಬಂದು ಬಸವರ ಕಲ್ಯಾಣ ಆಗಿದ್ದೇ ಬಸವರ ಇವರಿಲ್ಲ. ಹಾಗಾಗಿ ಅದನ್ನು ಬಸವ ಕಲ್ಯಾಣ ಅಂತ ಆಯಿತು. ಇವನಾರವ ಇಲ್ಲೇನಸಯ್ಯ, ಇವ ನಮ್ಮವ ಎಲ್ಲರನ್ನು ಜೊತೆಗೂಡಿ ತೆಗೆದುಕೊಂಡು ಹೋಗುವಂಥ ಮನೋಭಾವನೆ ಉಳ್ಳಂತಹ ಬಸವಣ್ಣನವರು ಇವತ್ತು ಮಾಡಿರುವ ಕೆಲಸ ಕಾರ್ಯಗಳಿಂದ 850-900 ವರ್ಷ ಆದರೂ ನಾವು ಬಲಿಯಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಇಂತಹ ಕೆಲಸ ಯಾರು ಮಾಡಿದ್ದಾರೆ? ಎಲ್ಲರಿಂದ ಸಾಧ್ಯ ಇಲ್ಲ, ಸಾಮಾನ್ಯನಿಂದ ಸಾಧ್ಯ ಇಲ್ಲ. ಅದು ಬಸವಣ್ಣನಂಥ ಕ್ರಾಂತಿ ಯೋಗಿ, ಕಾಯಕ ಯೋಗಿಯಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಇವತ್ತು ಈ ಬೀದರ್ ನಗರದಲ್ಲಿ ನಾವೆಲ್ಲರೂ ಜಗತ್ತಿನ ಎಲ್ಲ ದರ್ಶನ ಮಾಡ್ಕೊಂಡು ಬಂದಿರಿ. ನಿಮ್ಮ ದರ್ಶನ ನೀವೇ ಮಾಡ್ಕೊಂಡಿಲ್ಲ. ನಿಮ್ಮ ಜೀವನದ ದರ್ಶನ ಮಾಡಿಸ್ಲಿಕ್ಕೆ ಇದು ಒಂದು ತಿಂಗಳ ಚಿತ್ರವ್ಯಾಪನದಲ್ಲಿ ಬರ್ತಾ ಇದ್ದಾರೆ ಅಂತ. ಅದಕ್ಕೆ ಎಲ್ಲಕ್ಕಿಂತ ಮಹತ್ವದ ಶರಣರು ಕೊಟ್ಟಿದ್ದು ತನ್ನ ತಾನರಿಯೋದು, ಜಗತ್ತರಿಯೋದಲ್ಲ. ಇವತ್ತು ಜಗತ್ತಿನ ಕುರಿತು ಎಲ್ಲ ಮಾತಾಡ್ತಾ ಇದ್ರು. ಅಮೇರಿಕಾದ ಹೆಂಗಾಯ್ತು, ಯುಕ್ರೇನ್ದಾಗ ಹಿಂಗಾಯ್ತು, ಏನೇನೋ ಆಯಿತು. ನಮ್ಮ ಮನೆಗೆ ಏನು ಹೇಳೋದು ನಮಗೆ ಗೊತ್ತಿಲ್ಲ, ನಮ್ಮ ಪಕ್ಕದ ಮನೆಯಾಗ ಏನು ಹೇಳೋದು ಗೊತ್ತಿಲ್ಲ. ಆದರೆ ಜಗತ್ತಿನ ಎಲ್ಲ ಮಾತಾಡ್ತಾ ಇದ್ರು. ಹಾಗಾಗಿ ಇವತ್ತು ಬಸವಣ್ಣನವರನ್ನು ಮಾತು ಬರೀತಾರೆ, ಬಹಳ ಸುಂದರ ಮಾತು. ಮಂಡೆ ಮಾಸಿದೊರೆ ಮಹಾಮಜ್ಜನವ ಮಾಡುವ ಉದಾಹರಣೆ ಕೊಟ್ಟು ಹೇಳ್ತಾರೆ. ಬಸವಣ್ಣವರು ಯಾವಾಗಲೂ ನಮ್ಮ ಸುತ್ತಲಿರುವಂಥ ವಸ್ತುಗಳ ಹಿಡಿದೇ ಅವರು ನಮಗೆ ಕಲಿಸ್ಲಿಕ್ಕೆ. ಮಂಡೆ ಮಾಸಿದೊರೆ ಮಹಾಮಜ್ಜನವ ಮಾಡೋದು, ವಸ್ತ್ರಗಳು ಮಾಸಿದೊರೆ ಮಡಿವಾಳಗಿಟ್ಟು. ನಾವು ಸಾಮಾನ್ಯವಾಗಿ ನಮ್ಮ ತಲೆ ಮಾಸ್ತರು, ಮೈ ಹೊಲಸಾಗ್ತು, ಲಕ್ಷ ಸಾಬೂನು ಹಚ್ಚು, ಇನ್ಯಾವುದೋ ಸಾಬೂನು ಹಚ್ಚಿ ನಾವು ಬರ್ಕೊತೀವಿ. ಅದೇ ರೀತಿ ಬಟ್ಟಿ ಮಾಸ್ತು, ವಾಷಿಂಗ್ ಮಷೀನಲ್ಲಿ ಹಾಕ್ತೀವಿ, ಇನ್ಯಾವುದೋ ಪೌಡರ್ ಹಾಕಿ, ರೇನ್ ಪೌಡರ್ ಹಾಕಿ ತೊಳ್ಕೊತೀವಿ. ಹೇಗೆ ಬಟ್ಟಿ ಮಾಸ್ತದೋ, ಹೇಗೆ ತಲೆ ಮಾಸ್ತದೋ, ಹಾಗೆ ಈ ಮನಸ್ಸು ಮಾಸ್ತು.
ಇವತ್ತು ವಿಜ್ಞಾನ ಬಹಳಷ್ಟು ಮುಂದುವರೆದು ಏನೆಲ್ಲ ವಿಜ್ಞಾನ ಕಂಡು ಹೇಳುದು. ಒಬ್ಬರ ಹೃದಯ ಇನ್ನೊಬ್ರಿಗೆ ಕೂಡಿಸ್ತಾ ಇದ್ರು, ಒಬ್ಬರು ಕಿಡ್ನಿ ಇನ್ನೊಬ್ರಿಗೆ ಲ್ಯಾಂಟೇಷನ್ ಮಾಡ್ತಾ ಇದ್ರು, ಒಬ್ಬರು ಲಿವರ್ ತೆಗೆದು ಇನ್ನೊಬ್ರಿಗೆ ಹಚ್ತಾ ಇದ್ರು. ನಗರದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಚಾಲಿತ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮವಸ್ತ್ರ ದಿನಾಚರಣೆಯನ್ನು ಆಚರಿಸಲಾಯಿತು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನವೀನ್ ಬಾಬು ಪಿ, ಅಗ್ನಿಶಾಮಕ ಠಾಣಾಧಿಕಾರಿಗಳು, ಬೀದರ್ ಶಾಖೆ ಇವರು ಸಂಸ್ಥೆಯ ಮಾನ್ಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಮಕ್ಕಳ ಸಮವಸ್ತ್ರದ ವೀಕ್ಷಣೆಯನ್ನು ಮಾಡಿದರು. ನವೀನ್ ಬಾಬು ಪಿ ಅವರು ಬೌದ್ಧಿಕದ ಒಂದು ನುಡಿಗಳಲ್ಲಿ ಜೀವನದಲ್ಲಿ ಶಿಸ್ತು ಇದ್ದವರು ಮಾತ್ರ ದೊಡ್ಡ ವ್ಯಕ್ತಿಗಳಾಗ್ತಾರೆ, ರಾಷ್ಟ್ರ ನಾಯಕರು ಆಗಲು ಸಾಧ್ಯ ಆಗ್ತದೆ. ಸಮವಸ್ತ್ರ ಅಂದರೆ ಎಲ್ಲರಿಗೂ ಸಮಾನವಾಗಿರತಕ್ಕಂಥ ವಸ್ತ್ರ ಎಂದು ಅರ್ಥ. ಸಮವಸ್ತ್ರ ಬಡವ ಶ್ರೀಮಂತ ಎಂಬ ಭೇದ ಭಾವವನ್ನು ಹೋಗಲಾಡಿಸುವುದು ಮತ್ತು ಸಮವಸ್ತ್ರವು ಶಿಸ್ತನ್ನು ಮೈಗೂಡಿಸುವುದು, ನಾವೆಲ್ಲ ಒಂದೇ ಎನ್ನುವಂಥ ಭಾವನೆಯನ್ನು ಬೆಳೆಸ್ತದೆ ಎನ್ನುವಂಥ ಮಾತನ್ನು ಮಕ್ಕಳಿಗೆ ಹೇಳಿದರು. ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಬಿ ಸಜ್ಜನ್ ಶೆಟ್ಟಿ, ಸಂಸ್ಥೆಯ ಕಾರ್ಯದರ್ಶಿ ಹನುಮಂತರಾವ್ ಪಾಟೀಲ್, ಆಡಳಿತಾಧಿಕಾರಿ ಬಂಡೆಪ್ಪ ಎಕ್ಲಾರೆ, ಮುಖ್ಯ ಗುರು ವಿಜಯಕುಮಾರ್ ಕರಂಜಿ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಸ್ತು ಇದ್ದವರು ಮಾತ್ರ ದೊಡ್ಡ ವ್ಯಕ್ತಿಗಳಾಗ್ತಾರೆ, ರಾಷ್ಟ್ರ ನಾಯಕರು ಆಗಲು ಸಾಧ್ಯ ಆಗ್ತದೆ. ಸಮವಸ್ತ್ರ ಅಂದರೆ ಎಲ್ಲರಿಗೂ ಸಮಾನವಾಗಿರತಕ್ಕಂಥ ವಸ್ತ್ರ ಎಂದು ಅರ್ಥ. ಸಮವಸ್ತ್ರ ಬಡವ ಶ್ರೀಮಂತ ಎಂಬ ಭೇದ ಭಾವವನ್ನು ಹೋಗಲಾಡಿಸುವುದು ಮತ್ತು ಸಮವಸ್ತ್ರವು ಶಿಸ್ತನ್ನು ಮೈಗೂಡಿಸುವುದು, ನಾವೆಲ್ಲ ಒಂದೇ ಎನ್ನುವಂಥ ಭಾವನೆಯನ್ನು ಬೆಳೆಸ್ತದೆ ಎನ್ನುವಂಥ ಮಾತನ್ನು ಮಕ್ಕಳಿಗೆ ಹೇಳಿದರು. ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಬಿ ಸಜ್ಜನ್ ಶೆಟ್ಟಿ, ಸಂಸ್ಥೆಯ ಕಾರ್ಯದರ್ಶಿ ಹನುಮಂತರಾವ್ ಪಾಟೀಲ್, ಆಡಳಿತಾಧಿಕಾರಿ ಬಂಡೆಪ್ಪ ಎಕ್ಲಾರೆ, ಮುಖ್ಯ ಗುರು ವಿಜಯಕುಮಾರ್ ಕರಂಜಿ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದಡ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು. ಓಂ ಶಾಂತಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತ ದೇಶ ಹಬ್ಬಗಳ ನಾಡು. ಈ ಭಾರತೀಯರು ಒಂದಿಲ್ಲ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾನೆ ಬಂದಿದ್ದೀವಿ. ಅದರಲ್ಲಿ ವಿಶೇಷವಾದದ್ದು ಈ ಶ್ರಾವಣ ಮಾಸ. ಈ ಸಂಪೂರ್ಣ ಪ್ರಕೃತಿಯಲ್ಲಿ ಪರಿವರ್ತನೆ, ಈ ಒಂದು ಮಳೆಯ ಈ ಒಂದು ಕಾಲದಲ್ಲಿ ಎಲ್ಲ ಕಡೆ ಈ ಭೂತಾಯಿ ವಸುಂಧರೆ ಸಂಪೂರ್ಣ ಹಚ್ಚ ಹಸಿರಿನ ಆ ಸೀರೆಯನ್ನು ಹೊತ್ಕೊಂಡು ಶೃಂಗರಿತವಾದಂತಹ ಪ್ರಕೃತಿಯ ಸೌಂದರ್ಯ ನೋಡಲಿಕ್ಕೆ ಒಂದು ಸುಂದರ. ಅಂಥ ಒಂದು ಶ್ರಾವಣ ಮಾಸ ಅನೇಕ ಹಬ್ಬ ಹರಿದಿನಗಳನ್ನು ಹೊತ್ತು ತರುವಂತಹ ಮಾಸ. ಅದರಲ್ಲಿ ಶ್ರಾವಣ ಸೋಮವಾರ, ಮಂಗಳಗೌರಿ ವ್ರತ, ಶ್ರಾವಣ ಶುಕ್ರವಾರ, ನೂಲ ಹುಣ್ಣಿಮೆ ಅಂದರೆ ರಕ್ಷಾಬಂಧನ ಹಬ್ಬ, ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ, ಅನೇಕ ಹಬ್ಬ ಹರಿದಿನಗಳನ್ನು ಹೊತ್ತು ತರುವಂತಹ ದಿನ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಬಹಳ ವಿಶೇಷವಾಗಿ ಮನೆಗೆಲ್ಲ ತೋರಣ, ಮನೆಯಲ್ಲಿ ಒಂದು ಪರಸ್ಪರ ಸ್ನೇಹ, ಸೌಹಾರ್ದತೆ, ಸಹಬಾಳ್ವೆಯೊಂದಿಗೆ ಆಚರಣೆಯನ್ನು ಆಚರಿಸುವಂತಹ ಪದ್ಧತಿಗಳನ್ನು ಅನುಸರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಸೋಮವಾರ, ತಮಗೆಲ್ಲರಿಗೂ ಗೊತ್ತಿರುವಂತೆ ಸೋಮವಾರ ಶಿವನ ಪೂಜೆಗೆ ಮೀಸಲಿಡುತ್ತಾರೆ. ಆ ಭಕ್ತಿ ಮಾರ್ಗದಲ್ಲಿ ಶಿವಾಲಯಗಳಿಗೆ ಹೋಗ್ಬಿಟ್ಟು ಉಪವಾಸ ವ್ರತಗಳನ್ನು ಆಚರಣೆ ಮಾಡಿ, ಅಭಿಷೇಕ ಮಾಡಿ ತಮ್ಮ ಒಂದು ಹರಕೆಗಳನ್ನು ಪೂರ್ಣಗೊಳಿಸುವಂತಹ ದಿನ ಶ್ರಾವಣ ಸೋಮವಾರ. ಆ ಶಿವನನ್ನೇನೋ ಆರಾಧಿಸ್ತೇವೆ, ಪೂಜೆಯನ್ನೇನೋ ಮಾಡ್ತೇವೆ, ಅಭಿಷೇಕವನ್ನು ಮಾಡಲಾಗ್ತದೆ. ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಆ ಶಿವನ ಬಗ್ಗೆ ಅರಿಯೋದು ಕೂಡ ಅಷ್ಟೇ ಅತ್ಯವಶ್ಯವಾಗಿದೆ. ಶಿವ ನಮ್ಮೆಲ್ಲರ ಆರಾಧ್ಯ ದೈವ. ಈ ಭಾರತೀಯರಿಗೆ ಎಲ್ಲಿ ಹೇಳಲಾಗ್ತದೆ ಶಿವಯೋಗಿಗಳು, ಶಿವನ ಆರಾಧಕರು, ಶಿವನ ಉಪಾಸಕರು ಅಂತ. ಹಾಗಾಗಿ ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡ್ತೇವೆ. ಆದರೆ ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಒಂದು ಮಾಸಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಅಂದರೆ ಇಡೀ ವರ್ಷವಿಡೀ ಮನುಷ್ಯ ತನ್ನೆಲ್ಲ ಬಿಡುವಿಲ್ಲದ ಕೆಲಸಗಳಲ್ಲಿ ವ್ಯಸ್ತನಾಗಿ
ಆ ಭಗವಂತನ ನೆನಪಿಗೂ ಕೂಡ ಆತನಿಗೆ ಸಮಯ ಇಲ್ಲದ ಸಮಯದಲ್ಲಿ ಆ ಹಿರಿಯರು ಈ ಒಂದು ಮಳೆಗಾಲದಲ್ಲಿ ರೈತರು ಮುಖ್ಯವಾಗಿ ತಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಂದ ಮುಕ್ತರಾಗಿರ್ತಾರೆ, ಸ್ವಲ್ಪ ಬಿಡುವಿನ ಸಮಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಾವು ತಮ್ಮ ಬಿಡುವಿನ ಸಮಯದಲ್ಲಿ ಸುಂದರ ಪ್ರಕೃತಿಯೊಂದಿಗೆ ಆ ಶಿವನನ್ನು ಆರಾಧಿಸಲಿ ಎಂಬ ಭಾವನೆಯೊಂದಿಗೆ ಕೆಲವು ಪದ್ಧತಿಗಳನ್ನು ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಹಾಕಿಕೊಟ್ರು. ಈ ಒಂದು ಸಂದರ್ಭದಲ್ಲಿ ಅನೇಕ ಜಾತ್ರಾ ಮಹೋತ್ಸವಗಳು, ಉತ್ಸವಗಳು, ಅಭಿಷೇಕಗಳು, ದೀಪೋತ್ಸವ ಇವೆಲ್ಲವೂ ಜರುಗ್ತವೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಆ ಶಿವನ ಬಗ್ಗೆ ತಿಳಿಯೋದು ಅತ್ಯವಶ್ಯವಾಗಿದೆ. ಅದಕ್ಕೆ ಹೇಳಲಾಗ್ತದೆ, ಎಲ್ಲವನ್ನೂ ಅರಿತೆ ಆದರೆ ನಿನ್ನನ್ನು ಅರಿಯದೆ ನನ್ನ ಜೀವನ ವ್ಯರ್ಥವಾಯಿತು ಎಂದು. ಇಲ್ಲಿ ಹೇಳಲಾಗ್ತದೆ, ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ, ಹಸು ಇದ್ದು ಫಲವೇನು ಹಯನವಿಲ್ಲದ ಮೇಲೆ, ರೂಪವಿದ್ದು ಫಲವೇನು ಗುಣವಿಲ್ಲದ ಮೇಲೆ, ಹಾಗೆಯೇ ನಾನಿದ್ದು ಫಲವೇನು ಹೇ ಚನ್ನಮಲ್ಲಿಕಾರ್ಜುನ ನಿಮ್ಮ ಜ್ಞಾನವಿಲ್ಲದ ಮೇಲೆ ಎಂದು ಅಕ್ಕ ಮಾದೇವಿ ಸಾರಿ ಸಾರಿ ಹೇಳಿದ್ದಾಳೆ. ಅರ್ಥಾತ್ ನಾವೆಲ್ಲರೂ ಮಾಡ್ತಾ ಇದ್ದೇವೆ, ಆದರೆ ಆತನ ಪರಿಚಯ ಅತ್ಯವಶ್ಯವಾಗಿ ಬೇಕಾಗಿದೆ. ಆ ಶಿವ ನಮ್ಮ ಆರಾಧ್ಯ ದೈವ. ನಾವೆಲ್ಲರೂ ಶಿವಲಿಂಗದ ರೂಪದಲ್ಲಿ ಆತನನ್ನು ನೆನಪು ಮಾಡ್ತಾ ಬಂದಿದ್ದೇವೆ. ಆದರೆ ಆ ಶಿವ ಸತ್ಯ, ಚೈತನ್ಯ, ಆನಂದ ಸ್ವರೂಪ, ಸತ್ಯ, ಶಿವನೇ ಸತ್ಯ ಎನ್ನೋ ಒಂದು ಹೇಳಿಕೆಯೊಂದಿಗೆ ಗಾಡ್ ಈಸ್ ಟ್ರುತ್ ಅಂತ ನಾವೆಲ್ಲರೂ ಹೇಳ್ತಾ ಬಂದಿದ್ದೇವೆ. ಸತ್ಯವೇ ದೇವರು ಅಂತ ಹೇಳ್ತೀವಿ, ದೇವರೇ ಸತ್ಯ. ಹಾಗಿದ್ದಾಗ ಸತ್ಯ ಏನಿದೆ, ಯಾವುದಕ್ಕೆ ಸತ್ಯ ಅಂತ ಕರಿಬಹುದು? ಯಾವುದು ನಾಶ ಆಗೋದಿಲ್ವೋ, ಯಾವುದು ಅವಿನಾಶಿಯಾಗಿದೆಯೋ ಅದುವೇ ಸತ್ಯ. ಹಾಗಿದ್ದಾಗ ಆ ಭಗವಂತನನ್ನು ನಾವು ನೆನಪು ಮಾಡ್ತೀವಿ ಅಂದರೆ ಆತನ ರೂಪವೇನು, ಆತನ ಗುಣವಿಶೇಷತೆಗಳೇನು, ಆತ ಇರುವ ಸ್ಥಾನ ಯಾವುದು, ಆತನ ನೆನಪು ಮಾಡುವ ವಿಧಾನ ಏನು, ಆ ನೆನಪಿನಿಂದ ಸಿಗುವಂತಹ ಲಾಭವೇನು, ಇದೆಲ್ಲವೂ ಅರಿಯೋದು ಅಷ್ಟೇ ಅವಶ್ಯವಾಗಿದೆ. ಹಾಗಾಗಿ ನಾವೆಲ್ಲರೂ ಈ ಶುಭ ಸಂದರ್ಭದಲ್ಲಿ ಆ ಒಂದು ಪರಮಾತ್ಮನ ಪರಿಚಯ, ನಮ್ಮೆಲ್ಲ ಧರ್ಮಸ್ಥಾಪಕರು, ವೇದಗಳು, ಗ್ರಂಥಗಳು, ಭಗವದ್ಗೀತೆ ಎಲ್ಲವೂ ಸಾರಿ ಸಾರಿ ಹೇಳ್ತದೆ ಆ ಪರಮಾತ್ಮನ ಸ್ಪಷ್ಟ ಪರಿಚಯವನ್ನು. ಪರಮಾತ್ಮ ಪರಂ ಜ್ಯೋತಿ, ಆ ಒಂದು ಪರಮಧಾಮ ನಿವಾಸಿ, ನಮ್ಮೆಲ್ಲರ ರಕ್ಷಕ, ನಾವೆಲ್ಲ ಆತ್ಮರ ಒಂದು ತಂದೆ ಅಂತ ಹೇಳ್ಬೋದು. ಹಾಗಾಗಿ ನಾವೆಲ್ಲರೂ ತಂದೆಯ ರೂಪದಲ್ಲಿ, ಅದನ್ನೇ ನಮ್ಮ ವಚನಕಾರ ಹೇಳಿದ್ರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಸಾರಿ ಹೇಳಿದರು. ಆತ ನಿರಾಕಾರ ಜ್ಯೋತಿ ಸ್ವರೂಪ ಇರೋ ಕಾರಣ ಸರ್ವ ಸಂಬಂಧವೂ ಆತನ ಜೊತೆಗೆ, ಆತನೇ ಒಬ್ಬ ಆಧಾರ ಎನ್ನುವ ಸಂದೇಶವನ್ನು ಅವರು ಸಾರಿ ಹೇಳಿದರು. ಹಾಗೇ ಒಂದು ಕಡೆ ಅಲ್ಲಂ ಪ್ರಭುಗಳು ಹೇಳ್ತಾರೆ, ಆತನ ರೂಪವನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಇಲ್ಲದ ಬಿಂದುವ, ತಂದೆ ಇಲ್ಲದ ಕಂದನ, ಮಾತೆ ಇಲ್ಲದ ಜಾತನ, ಜನನಿ ಇಲ್ಲದ ಜನಿತನ, ಮೂರನರಿಯದ ಮುಗ್ಧನ, ಮರಣವರಿಯದ ಮಹಾಂತನ ಠಾವ ಕೇಳ ಗುಹೇಶ್ವರ. ಅಂದ್ರೆ ಇಷ್ಟು ಸ್ಪಷ್ಟವಾಗಿದೆ ಇದರಲ್ಲಿ ಪರಮಾತ್ಮನ ಪರಿಚಯ. ಒಂದು ಎರಡು ಇಲ್ಲ, ಆತ ಇರೋದು ಬಿಂದು ಸ್ವರೂಪ. ತಂದೆ ತಾಯಿ ಇಲ್ಲ, ಅರ್ಥಾತ್ ಜನನ ಮರಣ ಚಕ್ರದಲ್ಲಿ ಬರದೇ ಇರುವಂತಹ ಆ ಪರಮಶಕ್ತಿ ಪರಂ ಜ್ಯೋತಿ ಆತ. ಹಾಗೆ ಮುಂದೆ ಅವ್ರು ಹೇಳ್ತಾರೆ, ತಾಯಿ ಇಲ್ಲದ ಕಂದ, ಆತನ ಜನ್ಮ ಇಲ್ಲ ಆತನಿಗೆ, ಹಾಗಾಗಿ ಮರಣವೂ ಇಲ್ಲ. ಮೂರನರಿಯದ ಮುಗ್ಧ, ಅರ್ಥಾತ್ ನಾವೆಲ್ಲ ಆತ್ಮರು ಈ ಶರೀರ ಧಾರಣೆ ಮಾಡಿ ಈ ಒಂದು ಚಕ್ರದಲ್ಲಿ ಬರ್ತೇವೆ, ಆದರೆ ಆತ ಅಜನ್ಮ. ಹಾಗಾಗಿ ಆತ ಮೂರನ್ನೂ ಅರಿಯದಿರುವ ಆತ. ಅಂದರೆ ರೋಗ, ಭೋಗ, ಯೋಗ. ಯಾರು ಶರೀರವನ್ನು ಧಾರಣೆ ಮಾಡ್ತಾರೆ ಆತನಿಗೆ ರೋಗ ಬರ್ತವೆ. ಯಾರು ಈ ಒಂದು ಜೀವನದಲ್ಲಿ ಪಾತ್ರ ಮಾಡಲಿಕ್ಕೆ ಬರ್ತಾರೆ ಅವರು ಭೋಗಿಸ್ಬೇಕಾಗ್ತದೆ. ಯಾವಾಗ ದುಃಖಿಗಳಾಗ್ತಾರೆ ಆತ ಎಲ್ಲರೂ ಯೋಗೇಶ್ವರನನ್ನು ನೆನಪು ಮಾಡ್ತಾರೆ. ಆದರೆ ಇವು ಮೂರೂ ಮಾತುಗಳಿಂದ ದೂರನಾದಾತ, ಮೂರನರಿಯದ ಮುಗ್ಧ. ಜೊತೆಗೆ ಕೊನೆಗೆ ಹೇಳ್ತಾರೆ, ಮರಣವರಿಯದ ಮಹಾಂತನ ಠಾವ ಕೇಳ ಗುಹೇಶ್ವರ. ಆ ಗುಹೇಶ್ವರ ಹೇಗಿದ್ದಾನೆ ಅಂದರೆ ಅವರ ಒಂದು ಅಂಕಿತ ನಾಮ, ಪರಮಾತ್ಮನಿಗೆ, ಆ ಶಿವನಿಗೆ ನಾಮಗಳನ್ನೇನೋ ಇಟ್ರು. ಅವರು ಗುಹೇಶ್ವರ ರೂಪದಲ್ಲಿ ಹೇಳಿದ್ರು. ಆತನಿಗೆ ಜನನವೇ ಇಲ್ಲ ಅಂದಮೇಲೆ ಮರಣವೇ ಇಲ್ಲ, ಮೃತ್ಯುಂಜಯ ಅಂತ ಅದಕ್ಕೆ ಕರೀಲಾಗ್ತದೆ. ಹಾಗಾಗಿ ಎಲ್ಲ ಧರ್ಮದವರು ಸಾರಿ ಸಾರಿ ಹೇಳ್ತಾರೆ. ಇಸ್ಲಾಂ ಧರ್ಮನೂ ಹೇಳ್ತದೆ ಅಲ್ಲಾಹ ನೂರ್ ಹೇ. ಕ್ರಿಶ್ಚಿಯಾನಿಟಿಯಲ್ಲೂ ಹೇಳಲಾಗಿದೆ ಗಾಡ್ ಈಸ್ ಒನ್, ಗಾಡ್ ಈಸ್ ಲೈಟ್. ಹಿಂದೂ ಧರ್ಮದಲ್ಲೂ ಹೇಳಲಾಗಿದೆ ದೇವನೊಬ್ಬನೇ. ಶರಣ ಸಾಹಿತ್ಯದಲ್ಲೂ ನಾವು ಕೇಳ್ತೀವಿ ದೇವನೊಬ್ಬ, ನಾಮ ಹಲವು. ಆತನ ಕರ್ತವ್ಯಗಳಿಗೆ ಅನುಗುಣವಾಗಿ ನಾವು ಅನೇಕ ಹೆಸರುಗಳಿಂದ ಕರೀಬಹುದು. ಪಾಪಗಳಿಂದ ಆತ ಮುಕ್ತ ಮಾಡೋ ಕಾರಣ ಮುಕ್ತೇಶ್ವರ.
ಇಡೀ ವಿಶ್ವಕ್ಕೆ ಆತ ಪರಿವರ್ತನೆ ಮಾಡುವ ಆತ ವಿಶ್ವ ರಕ್ಷಕನಿರೋ ಕಾರಣ ವಿಶ್ವೇಶ್ವರ, ಹಾಗೆ ಅಮರನಾಥ, ಸೋಮನಾಥ, ಇನ್ನೂ ಅನೇಕ ಸಾವಿರಾರು ಲಕ್ಷಾಂತರ ಹೆಸರುಗಳಿಂದ ಆತನ ಮಹಿಮೆ ಮಾಡ್ತೇವೆ. ಆದರೆ ಆತ ಇರೋದು ಮಾತ್ರ ಒಂದೇ ಶಕ್ತಿ. ಅದಕ್ಕೆ ಆತ ಒಬ್ಬನೇ, ಗಾಡ್ ಈಸ್ ಒನ್. ಆ ಒಂದು ಶ್ರೇಷ್ಠ ಶಕ್ತಿಯನ್ನು ನಾವು ಸರಿಯಾಗಿ ಅರಿತುಕೊಳ್ಬೇಕಾಗಿದೆ. ನಾವು ಹೇಗೆ ಆತ್ಮರು ಬಿಂದು ಸ್ವರೂಪ, ಆ ಪರಮಧಾಮ ಅಥವಾ ಶಾಂತಿಧಾಮದಿಂದ ಪಾತ್ರ ಮಾಡಲಿಕ್ಕೆ ಬಂದಂಥ ಪಾತ್ರಧಾರಿಗಳು, ನಮ್ಮೆಲ್ಲರಿಗೂ ಆತ ಸೂತ್ರಧಾರ. ಅದಕ್ಕೆ ಹೇಳಲಾಗಿದೆ, ಮಹಿಮೆ ಇದೆ, ಊಂಚಾ ತೇರಾ ಧಾಮ್, ಊಂಚಾ ತೇರಾ ನಾಮ್ और ऊंचा तेरा काम, हे भगवान तू ऊंचे ते ऊंचा है. ಅರ್ಥಾತ್ ಆತ ಇರೋದು ಈ ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಆಚೆ ಇರುವಂತಹ ಪರಮಧಾಮ, ಪರಮಾತ್ಮನ ನಿವಾಸ ಸ್ಥಾನ ಪರಮಧಾಮ. ಆತನ ಹೆಸರೇ ಆಗಿದೆ ಶಿವ. ಶಿವ ಅರ್ಥಾತ್ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಹಾಗೆ ಆತನ ಕರ್ತವ್ಯವೂ ಕೂಡ ಶ್ರೇಷ್ಠವಾಗಿದೆ. ಆ ಒಂದು ಕಲಿಯುಗದ ಅಂತಿಮ ಸಮಯದಲ್ಲಿ, ಪರಿವರ್ತನಾ ಸಮಯದಲ್ಲಿ ಆ ಪರಮಾತ್ಮ ಮತ್ತೆ ಈ ಧರೆ ಮೇಲೆ ಪರಕಾಯ ಪ್ರವೇಶದಿಂದ ಈ ಒಂದು ಸೃಷ್ಟಿಯನ್ನು ತಮೋ ಪ್ರಧಾನತೆಯಿಂದ, ಪತಿತಪನದಿಂದ ಪಾವನರ್ ಮಾಡಲಿಕ್ಕೆ ಬಂದೇ ಬರ್ತಾರೆ. ಈ ಧರೆಯನ್ನು ಪರಿವರ್ತನೆ ಮಾಡ್ತಾರೆ. ಅದನ್ನೇ ಶರಣರು ಸಾರಿ ಸಾರಿ ಹೇಳಿದರೆ, ಆಕಾಶ ಒದರುತ್ತ ಭೂಕಾಂತಿ ನಡುಗುತ್ತ ಈ ನಾಕವು ನರಕವಾಗಿರಲು ಶಿವನು ತಾ ಬಂದು ಜೋಕೆ ಮಾಡುವನು ಸರ್ವಜ್ಞ. ಹಾಗಾಗಿ ಎಲ್ಲ ಬಂಧು ಬಾಂಧವರೇ, ಈ ಒಂದು ಕಲಿಯುಗದ ಒಂದು ಅಂತಿಮ ಸಮಯದಲ್ಲಿ, ಹಾಗಾಗಿ ಇದಕ್ಕೆ ಹೇಳಲಾಗ್ತದೆ ಮಹಾಪರಿವರ್ತನೆಯ ಸಮಯ. ಆ ಪರಮಶಕ್ತಿ, ಪರಮಜ್ಯೋತಿ ಪರಮಾತ್ಮ ತನ್ನ ಪವಿತ್ರತೆ ಬಲದಿಂದ, ತನ್ನ ಸರ್ವಶಕ್ತಿಗಳಿಂದ ಈ ಧರೆಯನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಒಂದು ಶ್ರಾವಣ ಮಾಸದಲ್ಲಿ, ವಿಶೇಷವಾಗಿ ಶ್ರಾವಣ ಸೋಮವಾರ, ಆ ಶಿವನ ಆರಾಧಕರು ಉಪವಾಸವನ್ನೇನು ಆಚರಣೆ ಮಾಡ್ತೀವಿ. ಉಪ ಅರ್ಥಾತ್ ಸಮೀಪ, ವಾಸ ಅಂದರೆ ಇರೋದು. ನಿಜವಾಗ್ಲೂ ಉಪವಾಸ ಮಾಡೋದು ಅಂದರೆ ನಾವು ಅನ್ನ ನೀರು ಸ್ವಲ್ಪ ಸಮಯದವರೆಗೆ ತ್ಯಾಗ ಮಾಡ್ತೇವೆ. ಅದನ್ನು ಮಾಡಲಿ ಭಲೆ, ಆದರೆ ಅದರ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಅರಿತಾಗ ನಮ್ಮ ಮನಸ್ಸು ನಾಲ್ಕು ಕಡೆಯೂ ಹರಿದು ಹಂಚಿ ಹೋಗಿದ್ದನ್ನು ಆ ದಿನವಾದರೂ ವಿಶೇಷವಾಗಿ ನಾವು ನಮ್ಮ ಮನಸ್ಸನ್ನು ಆತನೆಡೆಗೆ ತೊಡಗಿಸಿದಾಗ, ಆ ನಿಜವಾದ ಅರ್ಥದಿಂದ ಆತನನ್ನು ನೆನಪು ಮಾಡಿದಾಗ ಆತನಲ್ಲಿಯ ಶಕ್ತಿಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಹಿರಿಯರು ನಮಗೆ ಉಪವಾಸ ಮಾಡಲಿಕ್ಕೆ ಒಂದು ವಿಧಾನವನ್ನು ಕಲಿಸ್ಕೊಟ್ರು. ಜೊತೆಗೆ ಪೂಜೆ, ಧ್ಯಾನ, ಧೂಪ, ದೀಪ, ಪ್ರದಕ್ಷಿಣೆ, ಇದೆಲ್ಲಕ್ಕೂ ಒಂದು ಅರ್ಥ ಇದೆ. ಸೋಮವಾರ ದಿವಸ ನಾವೆಲ್ಲರೂ ಬಹಳ ನಿಯಮಿತರಾಗಿ ವ್ರತಧಾರಿಗಳಾಗಿ ಆತನನ್ನು ಆರಾಧಿಸ್ತೇವೆ, ಅಭಿಷೇಕ ಮಾಡಲಾಗ್ತದೆ. ಇದರ ಅರ್ಥ ಇದೆ, ನಿಜವಾಗ್ಲೂ ಆ ಜ್ಞಾನ ಸಾಗರ ಪರಮಾತ್ಮ. ಸಾಗರ ಎಂದಾಗ ನಾವೆಲ್ಲರೂ ನೀರಿನಲ್ಲಿ ಸ್ವಯಂನು ಮುಳುಗ್ತೇವೆ, ಜೊತೆಗೆ ಆ ಶಿವಲಿಂಗದ ಮೇಲೆ ನೀರನ್ನು ಹಾಕಲಾಗ್ತದೆ. ಪೂಜೆ ವಿಧಾನಗಳನ್ನೇನೋ ಅನುಸರಿಸೋಣ, ಆದರೆ ಆ ಚೈತನ್ಯ ಶಕ್ತಿ ಜ್ಞಾನ ಸಾಗರನಿಂದ ಸತ್ಯ ಜ್ಞಾನವನ್ನು ಪಡೆದು ಅದರಲ್ಲಿ ನಾವು ಮೆಂದು ಆತನ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿ ನಾವು ಪವಿತ್ರರಾಗೋಣ, ಶ್ರೇಷ್ಠರಾಗೋಣ. ಹಾಗೆ ಪುಷ್ಪಾರ್ಚನೆ ಮಾಡಲಾಗ್ತದೆ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಅರಿಯುವಂಥದ್ದಿದೆ. ನಮ್ಮಲ್ಲಿರುವ ದುರ್ಗುಣಗಳೆಂಬ ಮುಳ್ಳುಗಳನ್ನು ತೆಗೆದುಹಾಕಿ ಸದ್ಗುಣಗಳೆಂಬ ಪುಷ್ಪಗಳನ್ನು ನಾವು ಧಾರಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಆ ಶಿವಲಿಂಗದ ಮೇಲೆ ನಾವು ಪುಷ್ಪಗಳನ್ನು ಅರ್ಪಣೆ ಮಾಡ್ತೀವಿ. ಅರ್ಥಾತ್, ಹೇ ಭಗವಂತ, ನಿನ್ನನ್ನು ನೆನಪು ಮಾಡಿದಾಗ ನಿನ್ನ ಶಕ್ತಿಯಿಂದ ನನ್ನ ದುರ್ಗುಣಗಳೆಲ್ಲವೂ ನಾಶವಾಗ್ತವೆ, ನಾನು ಹೂವಿನ ಸಮಾನನಾದಿ ಆಗಿದ್ದೇನೆ ಎನ್ನುವ ಪ್ರತೀಕವಾಗಿ ನನ್ನನ್ನೇ ನಾನು ಅರ್ಪಣೆ ಮಾಡುವ ಪ್ರತೀಕವಾಗಿದೆ. ಹಾಗಾಗಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಆ ಪರಂ ಜ್ಯೋತಿಯನ್ನು ನೆನಪು ಮಾಡಿ ನಮ್ಮ ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಿಗಳಾಗೋಣ. ಜೊತೆಗೆ ಆ ಶಿವಲಿಂಗಕ್ಕೆ 3 ಎಳೆಯ ವಿಭೂತಿಯನ್ನು ಧರಿಸಲಾಗ್ತದೆ, ಸ್ವಯಂನೂ ಧರಿಸ್ತಾರೆ. ಇದರ ಒಂದು ವಿಶೇಷತೆ ಇದೆ. ಆ ಒಂದು ಪರಮಾತ್ಮ ತ್ರಿಲೋಕಿನಾಥ, ತ್ರಿಕಾಲದರ್ಶಿ, ತ್ರಿಮೂರ್ತಿ ರಚಯಿತ. ಅರ್ಥಾತ್ ಆ ಪರಮಾತ್ಮ ಪರಂ ಜ್ಯೋತಿ ಈ ಧರೆಯನ್ನು ಪರಿವರ್ತನೆ ಮಾಡಬೇಕಾದ್ರೆ ತ್ರಿಮೂರ್ತಿಯ ಮೂಲಕ, 3 ಮೂಲಕ, ಬ್ರಹ್ಮ, ವಿಷ್ಣು, ಶಂಕರ ಮೂಲಕ ಈ ಧರೆಯನ್ನು ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಅದು 3 ಎಳೆಯ ತ್ರಿಪುಂಡವನ್ನು ಧರಿಸಿದ ಮೇಲೂ ಕೂಡ ಮಧ್ಯದಲ್ಲಿ ಮತ್ತೆ ಒಂದು ಬಿಂದುವನ್ನು ಕೊಡಲಾಗ್ತದೆ. ಆ 3 ರಚನಾಕಾರದ ಪ್ರತೀಕ ತ್ರಿಮೂರ್ತಿ, ಜೊತೆಗೆ ಆ ಪರಮಾತ್ಮ ಬಿಂದು ಸ್ವರೂಪ. ಇದರ ಅರ್ಥವನ್ನು ಅರಿತು ನಾವೆಲ್ಲರೂ ಸಹ ಈ ಒಂದು ಸ್ಥಾಪನೆ, ಪಾಲನೆ,
ವಿನಾಶದ ಒಂದು ರಹಸ್ಯವನ್ನು ಚೆನ್ನಾಗಿ ಅರಿತುಕೊಳ್ಳೋಣ. ಒಂದು ದಿನಕ್ಕಷ್ಟೇ ಅಲ್ಲ, ಪ್ರತಿನಿತ್ಯವೂ ಕೂಡ ನಾವು ಆ ಶಿವನ ಧ್ಯಾನದಲ್ಲಿ, ಶಿವನ ಆರಾಧನೆಯಲ್ಲಿ ತೊಡಗಿದಾಗ ನಮ್ಮಲ್ಲಿ ನಿಜವಾಗ್ಲೂ ಆ ಶಕ್ತಿ ಸಂಚಾರ ಆಗಿ ಸಶಕ್ತರಾಗಿ ನಾವು ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡ್ಬೋದು. ಹಾಗಾಗಿ ತಾವೆಲ್ಲ ದೈವಿ ಭಕ್ತರು, ಈಶ್ವರನ ಆರಾಧಕರು, ಶಿವಯೋಗಿಗಳು ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಆತ್ಮಜ್ಯೋತಿ ಎಂದು ತಿಳಿದು ಆ ಪರಂಜ್ಯೋತಿ ಪರಮಾತ್ಮ ಶಿವ ತಂದೆಯನ್ನು ಮನಸ್ಸು ಬುದ್ಧಿ ಏಕಾಗ್ರ ಮಾಡಿ ನೆನಪಿಸೋಣ. ಆತನ ಗುಣಗಳ ಗಾಯನ ಮಾಡೋಣ, ಆತನಿಂದ ಶಕ್ತಿಯನ್ನು ಪಡೆಯೋಣ. ನಾವು ಮತ್ತೆ ಸಶಕ್ತರಾಗಿ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡೋಣ. ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲದೆ ನಾವೆಲ್ಲರೂ ಈ ಶ್ರಾವಣ ಮಾಸದಲ್ಲಿ ನಮ್ಮ ಪರಿವರ್ತನೆಯಿಂದ, ನಮ್ಮಲ್ಲಿಯ ಶಾಂತಿ ಪವಿತ್ರತೆಯ ಬಲದಿಂದ ಅನೇಕರಲ್ಲಿ ಪರಿವರ್ತನೆ ತರುವಂತಹ ಸಾಧನೆಯನ್ನು ಮಾಡೋಣ. ಈ ವಿಶೇಷ ಕಾರ್ಯದಲ್ಲಿ ನಾವೆಲ್ಲರೂ ಕೈಗೂಡಿಸೋಣ. ತಮ್ಮೆಲ್ಲರಿಗೂ ವಿಶೇಷವಾಗಿ ಈ ಶ್ರಾವಣ ಮಾಸದ ಮತ್ತೊಮ್ಮೆ ಶುಭಾಶಯಗಳೊಂದಿಗೆ ತಮ್ಮ ಜೀವನದಲ್ಲಿ ಸಹಜ ರಾಜಯೋಗ ಅಭ್ಯಾಸವನ್ನು ತಾವು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಸ್ಥಾನದಲ್ಲಿದ್ದು ಸರಳವಾಗಿ ಅನುಸರಿಸಿ ಜೀವನವನ್ನು ಸುಂದರವನ್ನಾಗಿ ಮಾಡಿ ಈ ವಸುಂಧರೆಯನ್ನು ಮತ್ತೆ ನಾವೆಲ್ಲರೂ ಸ್ವರ್ಗವನ್ನಾಗಿ ಮಾಡೋಣ. ನಮ್ಮ ಭಾರತವನ್ನು ಶ್ರೇಷ್ಠವನ್ನಾಗಿ ಮಾಡೋಣ. ತಮ್ಮೆಲ್ಲರಿಗೂ ಶುಭಾಶಯಗಳು. ಓಂ ಶಾಂತಿ.